ಕನ್ನಡದಲ್ಲಿ ಒಂದಷ್ಟು ಸಾಂಗ್ಸ್ ಇದೆ. ಈ ಸಾಂಗ್ಸ್ನ ಮ್ಯೂಸಿಕ್ ಇದೆಯಲ್ಲ ತುಂಬ ಮಾಡರ್ನ್ ಆಗಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರೋವಂಥ ಮ್ಯೂಸಿಕ್ ಈ ಸಾಂಗ್ಸಲ್ಲಿ ನೀವು ನೋಡ್ಬೋದು. ಸೊ ಎಂಟೈರ್ ಕನ್ನಡ ಮ್ಯೂಸಿಕ್ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಈ ಸಾಂಗ್ಸ್ ಮಧ್ಯ ಬಂದು ಆ ಡೈರೆಕ್ಷನ್ನ ಚೇಂಜ್ ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರೋವಂಥ ಮ್ಯೂಸಿಕ್ ಇರೋವಂಥ ಸಾಂಗ್ಸ್ ಯಾವುದು ಕನ್ನಡದಲ್ಲಿ ಅಂತ ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಇದು ಲಾಸ್ಟ್ 20 ಇಯರ್ಸಲ್ಲಿ ಬಂದಿರೋವಂಥ ಸಾಂಗ್ಸ್. ಸೊ 10 ಸಾಂಗ್ನ ಲಿಸ್ಟ್ ಮಾಡಿದ್ದೀನಿ, ಪ್ರೆಸೆಂಟ್ ಮಾಡ್ತೀನಿ ನಿಮ್ಮ ಮುಂದೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆಗಿರೋವಂಥ ಬೇರೆ ಸಾಂಗ್ಸ್ ಏನಾದರೂ ಇದ್ರೂ ಕೂಡ ಕಮೆಂಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. H2O ಸಿನಿಮಾದಲ್ಲಿ ಸೂಪರ್ ಆಗಿರೋ ಸಾಂಗ್ಸ್ ಇತ್ತು. ಅದರಲ್ಲಿ ನಾನಿನ್ನ ಬಿಡಲಾರೆ ಟಾಪಲ್ಲಿ ನಿಂತ್ಕೊಳ್ಳುತ್ತೆ ನನ್ನ ಪ್ರಕಾರ. ಇಬ್ಬರು ಹೀರೋ ಒಂದು ಹೀರೋಯಿನ್ಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಇಬ್ಬರಲ್ಲೂ ತುಂಬ ರಿವೆಂಜ್ ಇರುತ್ತೆ. ಆ ಹೀರೋಯಿನ್ನ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಫೈಟ್ ಇರುತ್ತೆ. ಸೊ ಸಾಧು ಕೋಕಿಲ ಅವರು ಅವ್ರ ಮ್ಯೂಸಿಕ್ ಮುಖಾಂತರ ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಸಾಂಗ್ನ ಕಂಪೋಸ್ ಮಾಡಿದರು. ಅಮೇಝಿಂಗ್ ಸಾಂಗ್. ತುಂಬ ವೇರಿಯೇಷನ್ಸ್ ಇದ್ದಂಥ ಸಾಂಗ್ ಇದು. ಸಾಧು ಕೋಕಿಲ ಅವರು ಅದೆಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ರು ಈ ಸಾಂಗ್ ಕಂಪೋಸ್ ಮಾಡೋಕ್ಕೆ ದೇವರಿಗೆ ಗೊತ್ತು. ಹ್ಯಾಟ್ಸ್ ಆಫ್. KGF ಸಿನಿಮಾದ ಧೀರ ಧೀರ ಸಾಂಗ್. ಈ ಸಾಂಗ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇದರಲ್ಲಿರೋ ಮ್ಯೂಸಿಕ್ ಕೇಳಿದ್ರೆ ಯಾವಾಗ ಕೇಳಿದ್ರು ಎಷ್ಟು ಸಲ ಕೇಳಿದ್ರು ಗೂಸ್ ಬಂಪ್ಸ್ ಕೊಡುವಂಥ ಎಫೆಕ್ಟ್ ಈ ಸಾಂಗಲ್ಲಿದೆ, ಈ ಮ್ಯೂಸಿಕಲ್ಲಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಈ ಸಾಂಗಲ್ಲಿರೋವಂಥ ವೋಕಲ್ಸ್. ಸ್ಟಾರ್ಟಿಂಗ್ ಬರೋವಂಥ ವೋಕಲ್ಸ್ ಮತ್ತು ಮಧ್ಯದಲ್ಲಿ ಬರೋವಂಥ ವೋಕಲ್ಸ್ ನನಗೆ ಹಾಲಿವುಡ್ ಸಿನಿಮಾಗಳನ್ನ ನಾಪಿಸ್ತು. ಅದರಲ್ಲಿ ಬರುವಂಥ ವೋಕಲ್ಸ್ನ ನಾಪಿಸ್ತು. ಅಮೇಝಿಂಗ್ಲಿ ಕಂಪೋಸ್ಡ್ ಸಾಂಗ್ ರವಿ ಬಸ್ರೂರ್ ಅವ್ರ ಕಡೆಯಿಂದ. ಥಿಯೇಟ್ರಲ್ಲಿ ಕೇಳಿದ್ರೆ ಅಂತೂ ಕಳೆದೋಗೋ ರೇಂಜ್ಗೆ ಈ ಸಾಂಗ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ಅಂತ ಅಲ್ಲ, ಯಾವಾಗ ಕೇಳಿದ್ರು ಎಷ್ಟು ಸಲ ಕೇಳಿದ್ರು ಸೇಮ್ ಇಂಪ್ಯಾಕ್ಟ್ ಕೊಡೋವಂಥ, ಗ್ಲೋಬಲಿ ಅಕ್ಸೆಪ್ಟ್ ಆಗುವಂಥ ಒಂದು ಕನ್ನಡ ಸಾಂಗ್ ಅಂದರೆ ಈ ಧೀರ ಧೀರ ಸಾಂಗ್. ಅರಸು ಸಿನಿಮಾದ ನಿನ್ನ ಕಂಡ ಕ್ಷಣದಿಂದ ಅಮೇಝಿಂಗ್ಲಿ ಕಂಪೋಸ್ಡ್ ಸಾಂಗ್ ಇದು. ಜೋಶ್ವಾ ಶ್ರೀಧರ್ ಅವರು ಕಂಪೋಸ್ ಮಾಡಿರುವಂಥ ಈ ಸಾಂಗ್ ಸೂಪರ್ ಹಿಟ್ ಆಗಿತ್ತು ಆ ಟೈಮಲ್ಲಿ. ಜೋಶ್ವಾ ಶ್ರೀಧರ್ ಅವ್ರ ಮ್ಯೂಸಿಕಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ಡಿಫ್ರೆಂಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ ಆ್ಯಂಡ್ ಸೌಂಡಿಂಗೇ ಬೇರೆ ಥರ ಇರುತ್ತೆ. ಆ್ಯಂಡ್ ಈ ಸಾಂಗಲ್ಲೂ ಕೂಡ ಹೆವಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರಲಿಲ್ಲ, ಹೆವಿ ಸೌಂಡ್ಸ್ ಏನೂ ಇರಲಿಲ್ಲ. ತುಂಬ ಲೈಟ್ ಮ್ಯೂಸಿಕ್ ಇತ್ತು ಆ್ಯಂಡ್ ಅದು ಕೂಡ ತುಂಬ ಹೊಸದಾಗಿತ್ತು. ಸೊ ದಟ್ ವಾಸ್ ದಿ ಮೇಜರ್ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಸಾಂಗ್. ಆ್ಯಂಡ್ ಈ ಸಾಂಗ್ ಕಪಲ್ಸ್ಗೆ ತುಂಬಾ ಇಷ್ಟ ಆಗಿತ್ತು ಆ ಟೈಮಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಗ್ರೇಟ್ ಸಾಂಗ್ ಫ್ರಮ್ ಜೋಶ್ವಾ ಶ್ರೀಧರ್. ನಂಬರ್ 1 ಸಿನಿಮಾದ ಬೆಳ್ಳಿ ಚುಕ್ಕಿ ಬಾಲೆ. ಇದು ನನ್ನ ಪರ್ಸ್ನಲ್ ಫೇವರೆಟ್. ಸಾಧು ಕೋಕಿಲ ಅವರು ಕಂಪೋಸ್ ಮಾಡಿರೋವಂಥ ಈ ಸಾಂಗ್ ಇದು. ಎಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದಾರೋ ಸಾಧು ಕೋಕಿಲ ಅವರು ಅದನ್ನು ಹೇಳೋದು ತುಂಬ ಕಷ್ಟ. ಯಾಕಂದರೆ ಅಷ್ಟೊಂದು ವೇರಿಯೇಷನ್ಸ್ ಇದೆ. ಕ್ಲಾಸಿಕಲ್ ಟಚ್ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ಆ್ಯಂಡ್ ವೆಸ್ಟರ್ನ್ ಕೂಡ ಸ್ವಲ್ಪ ಇದೆ. ಬ್ಯೂಟಿಫುಲಿ ಕಂಪೋಸ್ ಸಾಂಗ್ ಇದು. ಸೊ ಈ ಸಾಂಗ್ ಕೇಳಿದ್ರೆ ಸಾಧು ಕೋಕಿಲ ಅವರು ಯಾತಕ್ಕೆ ಕಾಮಿಡಿ ರೋಲ್ಸಲ್ಲಿ ಕಾಣಿಸ್ಕೊತಾರೆ, ಮ್ಯೂಸಿಕ್ ಯಾತಕ್ಕೆ ಕಂಟಿನ್ಯೂ ಮಾಡಲಿಲ್ಲ ಅಂತ ಒಂದು ಬೇಜಾರಾಗುತ್ತೆ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಆ್ಯಂಡ್ ರಿಲೀಸ್ ಆಗಿದ್ದ ಟೈಮಲ್ಲಿ ಕೂಡ ತುಂಬಾ ಕ್ಯಾಚಿಯಾಗಿತ್ತು ಆ್ಯಂಡ್ ತುಂಬ ಮಾಡರ್ನ್ ಆಗಿದ್ದಂಥ ಸಾಂಗ್ ಇದು. ರಘು ದೀಕ್ಷಿತ್ ಅವ್ರಿಗೆ ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ಗೆಲ್ಲ ಒಂದು ಕಿರೀಟ ಹಾಕಿದ್ರೆ ಆ ಕಿರೀಟದಲ್ಲಿರೋವಂಥ ಮೇನ್ ಮುತ್ತು ಈ ತನುವು ನಿನ್ನದೇ ಸಾಂಗ್. ಬ್ರಿಲಿಯಂಟ್ಲಿ ಕಂಪೋಸ್ ಸಾಂಗ್. ಸೈಕೋ ಸಿನಿಮಾದ ಎಲ್ಲ ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿತ್ತು. ಮ್ಯೂಸಿಕ್ ತುಂಬಾ ಮಾಡರ್ನ್ ಆಗಿತ್ತು. ರಘು ದೀಕ್ಷಿತ್ ಅವರು ಅವರ ಬೆಸ್ಟ್ ಕೊಟ್ಟಿದ್ರು ಈ ಸಿನಿಮಾಗೆ. ಬಟ್ ಅನ್ಫಾರ್ಚುನೇಟ್ಲಿ ಸಕ್ಸಸ್ ಆಗಲಿಲ್ಲ ಸಿನಿಮಾ. ಬಟ್ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಹಿಟ್ ಆಗಿತ್ತು. ಎಸ್ಪೆಷಲಿ ಈ ಸಾಂಗ್ ಮ್ಯೂಸಿಕಲಿ ತುಂಬ ಚೆನ್ನಾಗಿತ್ತು. ಡ್ರಮ್ಸ್ ಯೂಸ್ ಮಾಡಿದರು ಆ್ಯಂಡ್ ಗಿಟಾರ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದರು. ಸೊ ಇದೆಲ್ಲ ಮಿಕ್ಸ್ ಆಗಿ ಒಂದು ಅದ್ಭುತವಾದ ಹೊಸ ಫೀಲಿಂಗ್. ಯಾಕೆಂದರೆ ಡ್ರಮ್ಸ್ ಆ್ಯಂಡ್ ಗಿಟಾರ್ ತುಂಬ ರೇರ್ ಕನ್ನಡ ಸಾಂಗ್ಸಲ್ಲಿ. ಬಟ್ ಈ ಸಾಂಗಲ್ಲಿ ಇದೆಲ್ಲ ಇತ್ತು. ಸೂಪರ್ ಸ್ಟಾರ್ ಸಿನಿಮಾದ ಬಿಟ್ಟಾಕು ಬಿಟ್ಟಾಕು ಸಾಂಗ್. ಏನು ಸಾಂಗ್ ಗುರು ಇದು, ಏನು ಸಾಂಗ್. ಹಂಸಲೇಖ ಅವರು ಸರ್ಪ್ರೈಸ್ ಮಾಡಿದ್ರು ನನಗೆ ಈ ಸಾಂಗ್ ಕಂಪೋಸ್ ಮಾಡಿ. ಹಂಸಲೇಖ ಅವ್ರನ್ನ ನಾನು ಯಾವಾಗಲೂ ಟ್ರೆಡಿಷ್ನಲ್ ಮ್ಯೂಸಿಕ್ಗೆ ರಿಲೇಟ್ ಮಾಡ್ಕೊತಿದ್ದೆ. ಬಟ್ ಸೂಪರ್ ಸ್ಟಾರ್ ರಿಲೀಸ್ ಆದಮೇಲೆ ಆ್ಯಂಡ್ ಸೂಪರ್ ಸ್ಟಾರ್ಗೆ ಹಂಸಲೇಖ ಅವ್ರು ಕಂಪೋಸ್ ಮಾಡಿದ್ದಾರೆ ಅಂತ ಗೊತ್ತಾದಮೇಲೆ ಆವಾಗ ಗೊತ್ತಾಯಿತು ನನಗೆ ಹೀ ಈಸ್ ಎ ಲೆಜೆಂಡ್ ಅಂತ. ಅಷ್ಟರ ಮಟ್ಟಿಗೆ ಬ್ರಿಲಿಯಂಟ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಸಾಂಗ್ಗೆ, ಬಿಟ್ಟಾಕುಗೆ. ಸೊ ಅದ್ನಾನ್ ಸ್ವಾಮಿ ಅವ್ರ ಕೈಲೇ ಹಾಡಿಸಿದ್ರು ಆ್ಯಂಡ್ ಟೋಟಲಿ ಮೈಂಡ್ ಬ್ಲೋಯಿಂಗ್ ಸಾಂಗ್. ಹುಡುಗರಿಗಂತೂ, ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಈ ರಿಲೀಸ್ ಆಗಿದ್ದ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದ್ದಿದ್ದಂಥ ಸಾಂಗ್ ಇದು. ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್, ಮಾಡರ್ನ್ ಟಚ್ ಇರುವಂಥ ಕನ್ನಡ ಸಾಂಗ್ಸ್ ಇದು. ಚರಣ್ ರಾಜ್, ಸಂಚಿತ್ ಹೆಗ್ಡೆ, ಹನುಮಾನ್ ಕೈಂಡ್ ಈ ಥರ ಯಂಗ್ಸ್ಟರ್ಸ್ನ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು ನೀನು ಮ್ಯೂಸಿಕ್ ಕಂಪೋಸ್ ಮಾಡುವಂಥ ಬಿಟ್ಟರೆ ಬರೋವಂಥ ಔಟ್ಪುಟ್ಟೇ ಈ ಮಾದೇವ ಅಂತ ಸಾಂಗ್. ಕನ್ನಡದಲ್ಲಿ ಹಿಂದೆ ಯಾವತ್ತೂ ಈ ಥರ ಸಾಂಗ್ ಬಂದಿಲ್ಲ.
ಹಿಪ್ ಹಾಪ್ ಸ್ಟೈಲಲ್ಲಿ ರ್ಯಾಪ್ ಎಲ್ಲ ಮಿಕ್ಸ್ ಮಾಡಿ ಒಂದು ಸೂಪರ್ಬ್ ಆಗಿರೋ ಸಾಂಗ್ನ ಚರಣ್ ರಾಜ್ ಅವರು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕೊಟ್ಟರು. ಸೊ ಈ ಸಾಂಗಲ್ಲಿ ಬೀಟ್ಸ್ ತುಂಬ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಂತೂ ಪಕ್ಕಾ ಇದೆ. ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಸಾಂಗ್ ಡಿಸರ್ವ್ಸ್ ಟು ಬಿ ಇನ್ ದಿಸ್ ಲಿಸ್ಟ್. ಗುಡ್ ಜಾಬ್ ಚರಣ್ ರಾಜ್. ಜೋಗಿ ಸಿನಿಮಾದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಾಂಗ್. ಈ ಸಾಂಗ್ ಈ ವರ್ಷನ್ ರಿಲೀಸ್ ಆಗೋಕ್ಕೆ ಮುಂಚೆ ಅದೆಷ್ಟು ಜನಕ್ಕೆ ಈ ಸಾಂಗ್ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇದು ರಿಲೀಸ್ ಆದಮೇಲಂತೂ ಇದಕ್ಕೆ ಸಿಕ್ಕಿದ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡೋದೇ ಬೇಡ. ಈ ಸಾಂಗ್ ಒಂದು ಜೋರಾಗಿ ಮಳೆ ಬಂದರೆ ಯಾವ ಥರ ಇರುತ್ತೆ ಆ ಥರ ಅನಿಸುತ್ತೆ ನೀವು ಕೇಳಿದ್ರೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫಾಸ್ಟ್ ಪೇಸ್ಡ್ ಮ್ಯೂಸಿಕ್ ಬೀಟ್ಸ್ ಈ ಸಾಂಗಲ್ಲಿದೆ. ತುಂಬ ಅಟ್ರಾಕ್ಟಿವ್ ಎಲಿಮೆಂಟ್ ಈ ಸಾಂಗಲ್ಲಿ ಏನಪ್ಪ ಅಂದರೆ ಫ್ಲೂಟ್ ವರ್ಷನ್. ಆ ಫ್ಲೂಟ್ ವರ್ಷನ್ ಕ್ರೇಜಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಸಾಂಗ್. ತುಂಬ ಮಾಡರ್ನ್ ಸಾಂಗ್ಸಲ್ಲಿ ಚಿತ್ರ ಸಿನಿಮಾದ ಜಿಂಬೋಲೆ ಸಾಂಗ್ ಕೂಡ ನಾನು ಲಿಸ್ಟ್ ಡೌನ್ ಮಾಡಿದ್ದೀನಿ. ಗುರುಕಿರಣ್ ಅವರು ಹಿ ಅಗೇನ್ ಪ್ರೂವ್ಡ್ ವೈ ಹಿ ಇಸ್ ದ ಬೆಸ್ಟ್. ತುಂಬ ಅಡ್ವಾನ್ಸ್ಡ್ ಆಗಿತ್ತು ಮ್ಯೂಸಿಕ್ಕು. ಡ್ರಮ್ಸ್ ಯೂಸ್ ಮಾಡಿದರು, ಗಿಟಾರ್ಸ್ ಯೂಸ್ ಮಾಡಿದರು, ಅಮೇಝಿಂಗಾಗಿ ಸೌಂಡ್ ಆಗ್ತಾಯಿತ್ತು. ಇನಿಷಿಯಲ್ ಬರುವಂಥ ಡ್ರಮ್ ರೋಲ್ಸ್, ಅದಾದಮೇಲೆ ಸಾಂಗ್ ಶುರು ಆಗುತ್ತೆ ಆ್ಯಂಡ್ ಆ ಬೀಟ್ಸ್ ಮತ್ತು ಆ ಡ್ಯಾನ್ಸ್ ಕಾಂಬಿನೇಷನ್, ಆಮೇಲೆ ಗಿಟಾರ್ ವರ್ಕ್ ತುಂಬಾ ಚೆನ್ನಾಗಿತ್ತು ಈ ಸಾಂಗಲ್ಲಿ. ಉಪೇಂದ್ರ ಸಿನಿಮಾದ 2000 ಲೇಡಿಯೇ. ಈ ಸಾಂಗ್ ರಿಲೀಸ್ ಆದಾಗ ಯಾವ ಸೀಮೆ ಸಾಂಗಪ್ಪ ಇದೇನು ಹಾಡ ಅಂತ ಉಪೇಂದ್ರ ಅವ್ರಿಗೆ, ಗುರುಕಿರಣ್ ಅವ್ರಿಗೆ ತುಂಬ ಜನ ಬೈದಿದ್ರು ಅನಿಸುತ್ತೆ. ಅದು ನಮ್ಮ ಫ್ಯಾಮಿಲಿಲಿ ಕೂಡ ನಾನು ಕೇಳಿದ್ದೆ ರಿಯಾಕ್ಷನ್ ಈ ಸಾಂಗ್ಗೆ. ಬಟ್ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಈ ಸಾಂಗ್, ಯಾವ ಥರ ಧೈರ್ಯ ಬಂದಿರ್ಬೋದು ಅವ್ರಿಗೆ ಈ ಥರ ಸಾಂಗ್ ಮಾಡೋಕ್ಕೆ ಗುರುಕಿರಣ್ ಅವ್ರಿಗೆ ಅಂತ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕು. ಮ್ಯೂಸಿಕ್ ತುಂಬ ಅಡ್ವಾನ್ಸ್ಡ್ ಆಗಿತ್ತು ಆ್ಯಂಡ್ ಬೋಲ್ಡ್ ಪಿಕ್ಚರೈಸೇಷನ್ ಕೂಡ ಇತ್ತು, ಇಂಗ್ಲೀಷ್ ಲಿರಿಕ್ಸ್ ಇತ್ತು. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್ ಇನ್ ದಿಸ್ ಸಾಂಗ್. ಒನ್ ಆಫ್ ದ ಬೆಸ್ಟ್ ಹೈ ಕ್ವಾಲಿಟಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸಾಂಗಲ್ಲಿ ಇದನ್ನು ಲಿಸ್ಟ್ ಮಾಡ್ತೀನಿ ನಾನು. ನೋಡಿದ್ರಲ್ಲ, ಈ ಸಾಂಗ್ಸ್ ಎಲ್ಲ ನನ್ನ ಪರ್ಸ್ನಲ್ ಫೇವ್ರೇಟ್ಸ್. ನಾನು ಇದನ್ನೆಲ್ಲ ಕೇಳಿದಾಗ ಏನೋ ಒಂದು ಹೊಸ ಥರ ಇದೆ ಮ್ಯೂಸಿಕ್. ಮುಂಚೆ ಕೇಳಿಲ್ವಲ್ಲ ನಾನು ಈ ಥರ ಕನ್ನಡದಲ್ಲಿ ಅಂತ ಅಂದ್ಕೊಂಡೆ ಈ ಸಾಂಗ್ಸ್ನ ನಾನು ಕೇಳಿದಾಗ. ಅಷ್ಟರ ಮಟ್ಟಿಗೆ ನನಗಿಷ್ಟ ಆಯಿತು. ಸೊ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಕ್ರೆಡಿಟ್ ಹೋಗೋದು ಮ್ಯೂಸಿಕ್ ಡೈರೆಕ್ಟರ್ಸ್ ಲೈಕ್ ಗುರುಕಿರಣ್ ಅವರಿರ್ಬೋದು, ಸಾಧು ಕೋಕಿಲ ಅವರಿರ್ಬೋದು ಆ್ಯಂಡ್ ಹಂಸಲೇಖ ಅವರಿರ್ಬೋದು. ಲೆಜೆಂಡ್ಸ್ ಇವ್ರ ಬಗ್ಗೆ ಮಾತಾಡೋಕ್ಕೆ ವರ್ಡ್ಸೇ ಇಲ್ಲ. ಮೇ ಬಿ ಒಂದು 10-15 ಇಯರ್ಸ್ ಮಾತ್ರ ಇವರಿದ್ದರು ಡಿಮಾಂಡಲ್ಲಿ. ಅದಾದಮೇಲೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಟೇಕ್ ಓವರ್ ಮಾಡಿದ್ರು. ಬಟ್ ಆ 10-15 ವರ್ಷದಲ್ಲೇ ಇವ್ರು ಕೊಟ್ಟಿರೋ ಮ್ಯೂಸಿಕ್ ಇದೆಯಲ್ಲ, ಅಮೇಝಿಂಗ್ ಮ್ಯೂಸಿಕ್. ಎಲ್ಲ ರೇಂಜ್, ಎಲ್ಲ ರೀತಿಯ ಮ್ಯೂಸಿಕ್ನು ಕವರ್ ಮಾಡಿದ್ದಾರೆ ಈ ಮ್ಯೂಸಿಷಿಯನ್ಸ್. ಆ್ಯಂಡ್ ಎಸ್ಪೆಷಲಿ ಹಂಸಲೇಖ ಅವರು ಯಾವುದೋ ಕಾಲದಿಂದ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕೂಡ ಹಿ ಈಸ್ ಕ್ವೈಟ್ ಅಪ್ಡೇಟೆಡ್. ಇವಾಗಲೂ ಕೊಟ್ಟರು ಹಿ ಕ್ಯಾನ್ ಕ್ರಿಯೇಟ್ ವಂಡರ್ಫುಲ್ ಮ್ಯೂಸಿಕ್. ಸೊ ಹ್ಯಾಟ್ಸ್ ಆಫ್ ಟು ದೀಸ್ ಲೆಜೆಂಡ್ಸ್. ಒಂದು ಕನ್ನಡಕ್ಕೆ ಒಂದು ಸೂಪರ್ಬ್ ಆಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವ್ರಿಗೆ. ಸೊ ಇದಿಷ್ಟು ನನ್ನ ವ್ಯೂಸ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ತಿರ್ಗಾ ಸಿಗೋಣ ವಿತ್ ಲಾಟ್ ಆಫ್ ಡೀಟೇಲ್ಸ್, ಲಾಟ್ ಆಫ್ ಅಪ್ಡೇಟ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.